ರಿಸ್ಕ್ ತಗೋಬೇಕು. ಇವತ್ತು ಹೋಗಿ ಕ್ವಶನ್ಸ್ ಕೇಳೋಣ. ಹಲೋ ಗಾಯ್ಸ್, ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ದಿವಾಕರ್. ಯಾವಾಗಲೂ ಬರೋ ಥರ ಬಂದಿದ್ದೀವಿ ಅರ್ಲೂರ್ ಲೇಕ್ಗೆ. ಇದು ನೋಡ್ಬೋದು, ಇದು HSR ಲೇಔಟ್ ನಿಯರ್ ಇದೆ. ಆ್ಯಕ್ಚುಲಿ ಇವತ್ತು ಬಂದಿದ್ದ ಕಾರಣ ಸುಮ್ಮನೆ ಮನೇಲಿ ಬೋರ್ ಹೊಡಿತಿತ್ತು. ಸ್ವಲ್ಪ ಡೇರ್ ಏನಾದರೂ ಮಾಡೋಣ, ಇಲ್ಲಿ ಬಂದು ಸ್ವಲ್ಪ ಕ್ವಶನ್ಸ್ ಕೇಳೋಣ, ಅದು ಇದು ಅಂತ ಏನೋ ಒಂದು ರಿಸ್ಕ್ ತಗೋಬೇಕು ಅಂತ ಬಂದಿದ್ದೀವಿ. ರಿಸ್ಕ್ ತಗೋಬೇಕು. ಇವತ್ತು ಹೋಗಿ ಕ್ವಶನ್ಸ್ ಕೇಳೋಣ, ಹೆಂಗಿದೆ ಲೇಕು, ಹೆಂಗೆ ಫೀಲ್ ಮಾಡ್ತೀರಾ ಅಂತ. ಸೊ ಬನ್ನಿ ಹೋಗೋಣ. ನೀವು ಇಲ್ಲಿ ಲೇಕ್ ಬಂದಾಗ ಏನ್ ಅನ್ಸುತ್ತೆ? ಖುಷಿ ಆಗುತ್ತಾ? ಹಿಂಗೆ ನಾನು ಆಕ್ಚುಲಿ ಪ್ರೊಫೆಷನಲಿ ಯೋಗ ಟೀಚರು. ಓ ಸೂಪರ್. ನಾನು ಇಲ್ಲಿ ಒಂದು ಪಕ್ಕ ತತ್ವಮಸಿ.fit ಅಂತ ಒಂದು ಯೋಗ ಶಾಲಾ ಇದೆ. ನಾನು ಅದು ಇಂಟರ್ವ್ಯೂ ಬಂದಾಗ 1 hour ಟೈಮ್ ಇತ್ತು. ನಾನು ಇಲ್ಲಿ ಬಂದು ಕೂತಿದ್ದೆ, ಸ್ವಲ್ಪ ಫೀಸ್ ಆಗಿರ್ಲಿ ಅಂತ. ಚೆನ್ನಾಗಿದೆ. ಸೊ ಅದಾದ್ಮೇಲೆ ನಂಗೆ ಫ್ರೀ ಟೈಮ್ ಇರೋವಾಗೆಲ್ಲ ಇಲ್ಲಿ ಪಕ್ಕ ಒಂದು ಗಣೇಶನ ದೇವಸ್ಥಾನ ಇದೆ. ಅಲ್ಲಿ ದೇವಸ್ಥಾನದಲ್ಲಿ ನಮಸ್ಕರಿಸಿ ಇಲ್ಲಿ ಬಂದು ಕೂತು ಸ್ವಲ್ಪ ಪೀಸ್ ಆಗಿ ರೆಸ್ಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಹೋಗಿ ಕ್ಲಾಸ್ ಮಾಡ್ತೇನೆ. ಓ ಸೂಪರ್. ಮತ್ತೆ ಇನ್ನ ಲಾಸ್ಟ್ ಒಂದು ಕ್ವಶನ್, ಇದು ಇಲ್ಲಿ ಬಂದು ರಿಲ್ಯಾಕ್ಸಿಂಗ್ ಪಾರ್ಟ್ ಏನು ಅಂದ್ರೆ ಸ್ಪೆಂಡ್ ಮಾಡಕ್ ಟೈಮ್? ರಿಲ್ಯಾಕ್ಸಿಂಗ್ ಪಾರ್ಟ್ ಅಂದ್ರೆ ನಂದು ಓಲ್ಡ್ ಫ್ರೆಂಡ್ಸಿಗೆ ನಾನು ಕಾಲ್ ಮಾಡ್ಕೊಂಡು ಸುಮ್ಮನೆ ವಾಕ್ ಮಾಡ್ತೇನೆ. ನಂದು ವಾಕು ಆಗುತ್ತೆ, ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ದಂಗ ಸ್ವಲ್ಪ ಫಿಟ್ ಆಗು ಇರ್ಬೋದು, ಫಿಟ್ ಆಗಿ ಕಮ್ಯುನಿಕೇಟ್ ಮಾಡ್ಕೋಬಹುದು. ಆಮೇಲೆ ಅಲ್ಲೆಲ್ಲ ವೆಹಿಕಲ್ ಎಲ್ಲ ಇರಲ್ಲ, ಫೀಸ್ ಆಗಿರ್ಬೋದು. ಏನಂದ್ರೆ ಮಳೆಗಾಲ ಒಂದ್ಸರಿ ಯಾವಾಗಾದ್ರೂ ಜೋರಾಗಿ ಮಳೆ ಬಂದ್ರೆ ಅಲ್ಲಿ ಚರಂಡಿದ್ ನೀರ್ ಬರುತ್ತೆ, ಅವಾಗ ತುಂಬಾ ಸ್ಮೆಲ್ ಬರುತ್ತೆ, ಅವಾಗ ಅಷ್ಟೇ. ಅದ್ ಬಿಟ್ರೆ ಮತ್ತೇನಿಲ್ಲ. ಒಂದ್ಸರಿ ಯಾವಾಗ್ಲೂ ತುಂಬಾ ಮೀನ್ ಸತ್ತೋಗಿ ಮೇಲ್ ಬಂದಿತ್ತು, ಅದು ಒಂದ್ ಸ್ವಲ್ಪ ಸ್ಮೆಲ್. ಅದ್ ಬಿಟ್ರೆ ಇದೆ, ಮಸ್ತ್ ಇದೆ ಪ್ಲೇಸ್ ಚೆನ್ನಾಗಿದೆ. ಅಲ್ಲೂರ್ ಲೇಕ್. ಎಸ್. ಓಕೆ, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ನಿಮ್ಮ ಹೆಸರು? ವಿಜಯ್ ಅಂತ. ವಿಜಯ್, ಥ್ಯಾಂಕ್ ಯು. ಥ್ಯಾಂಕ್ ಯು. Hi, my name is Kadirvel. This lake is very good and it's located near to the Harloor. And total around this area is 1.7 kilometers. So when I come first time, it was so nice. I felt very good. And these trees around that, so many varieties of trees. You can notice one tree called Nochi also. So that will be for problem with the breathing people. It will be very helpful if you smell that like a tulasi kind of thing. So that one, so many trees they have planted here. So that one is very good one. And so much open space is there. And so many birds also will be coming here. And maybe now it's not there. Once season started, it will be coming and sitting there. So watching it will be very good. And my breath issues got improved now. So it is very good and people can utilize this. Oh, thank you. Thank you, sir. ಧೈರ್ಯ, ರಿಸ್ಕ್ ತಗೋ ಇವತ್ತು. ರಿಸ್ಕ್ ನಮ್ದು ಕಾಲೇಜ್ ಮುಗ್ದೈತೆ, ಜುಲೈ ಸ್ಟಾರ್ಟ್ ಆಗುತ್ತೆ. ಏನೋ ಟೈಮ್ ಪಾಸ್ ಮಾಡಕಂತ ಕೆರೆಗೆ ಬರ್ತೀವಿ ಫ್ರೆಂಡ್ಸ್ ಜೊತೆಗೆ. ಹೆಂಗಿದೆ ಕೆರೆ? ಅಂದ್ರೆ ಕೆರೆ ಏನೋ ಪರವಾಗಿಲ್ಲ, ನಾರ್ಮಲ್ ಆಗೇ ಇದೆ. ನಾರ್ಮಲ್ ಆಗಿದೆ, ಚೆನ್ನಾಗಿರುತ್ತೆ ಬಂದ್ರೆ. ರಿಲ್ಯಾಕ್ಸೇಷನ್. ಫ್ರೆಂಡ್ಸ್ ಜೊತೆ ಬಂದ್ರೆ ಇನ್ನೂ ಚೆನ್ನಾಗಿ. ಸಿಂಗಲ್ ಬಂದ್ರೆ ಒಂಥರ ಬೋರಿಂಗ್. ಫ್ರೆಂಡ್ಸ್ ತೋರಿಸ್ಬಿಡಿ ಸರಿ. ಸಿಂಗಲ್ ಆಗಿ ಬಂದ್ರೆ ಅಷ್ಟೇ. ಥ್ಯಾಂಕ್ ಯು. Name is Sanjay. So I live close by here. I stay in AACS layout. So I came to know about this lake through a neighbor. So it was really nice coming here because it's very huge. It's very beautiful. The water is nice. It creates a cool breeze. So running like 5 kilometers feels really easy here. Anything that needs to be improved here, they need to have access to washroom here. I think that's the only thing. Maybe MP should look. And every citizen coming here must take the responsibility to keep it clean and tidy. Should treat it like their own home. They shouldn't litter plastic, especially, or bottles or anything like that. So Bangalore is one of the cities. I lived in Chennai. I lived in Hyderabad.
everywhere this kind of parks need entry fees. You need to spend around 1,000 rupees for 6 months as a membership. Here it is entirely free, so it is a huge responsibility, and it's very simple also. Don't bring anything. If you bring, take it with you. ಓಕೆ That's it. ಥ್ಯಾಂಕ್ ಯು. ಓಹ್ 4 ಜನ ಸುಮ್ಮನೆ ಪ್ರಶ್ನೆ ಕೇಳೋ ಅಷ್ಟರಲ್ಲಿ ಫುಲ್ ಬೆವರಿ ಇಳ್ದೋಗ್ಬಿಡ್ತು. ಅದೇನೋ ಸ್ಟಾರ್ಟಿಂಗಲ್ಲಿ ತುಂಬ ಭಯ ಆಯಿತು, ಹೋಗ್ತಾ ಹೋಗ್ತಾ ಸ್ವಲ್ಪ ಓಕೆ ಅಂತ ಫೀಲ್ ಆಯಿತು. ಅದಕ್ಕೆ ಯಾವಾಗಲೂ ಒಂದೊಂದು ರಿಸ್ಕ್ ತಗೋಬೇಕು. ಡೈಲಿ ಸುಮ್ಮನೆ ಹೋಗಿ ಸ್ಟ್ರೇಂಜರ್ ಹತ್ರ ಏನಾದರೂ ಒಂದು ಮಾತಾಡೋದು ಇದೆ ಅಂತ ಅಲ್ಲ, ರಿಸ್ಕು. ಬೇರೆ ಬೇರೆ ನಿಮ್ಗೆ ಯಾವ ಐಡಿಯಾ ಬರುತ್ತೋ ಆ ಥರ ರಿಸ್ಕ್ ತೊಗೋಬೇಕು. ಡೈಲಿ ಒಂದು ರಿಸ್ಕ್ ತೊಗೊಂಡು ಕೂತಿದ್ರೆ ಸ್ವಲ್ಪ ಕಮ್ಯುನಿಕೇಷನ್ ಬೆಟರ್ ಆಗ್ಬೋದು, ಸ್ವಲ್ಪ ಧೈರ್ಯ ಬರ್ಬೋದು, ಸ್ಟೇಜ್ ಫಿಯರ್ ಹೋಗ್ಬೋದು. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ನಮಸ್ಕಾರ.